ಮೊದಲನೆಯ ಪ್ರಶ್ನೆ, ಯಾವ ವಸ್ತುವು ನೀರಿನಲ್ಲಿಯೂ ಸಹ ಉರಿಯುತ್ತದೆ? ಎ ಸೋಡಿಯಂ, ಬಿ ಕ್ಲೋರೋಫಾರ್ಮ್, ಸಿ ಬಂಗಾರ, ಡಿ ಬೆಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೋಡಿಯಂ. ಎರಡನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಲ್ಲಿ ಮೊಸರು ಆಗುವುದಿಲ್ಲ? ಎ ಹುಲಿ, ಬಿ ಒಂಟೆ, ಸಿ ಕುರಿ, ಡಿ ಹಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ. ಮೂರನೆಯ ಪ್ರಶ್ನೆ, ಮಾನವನ ಮೆದುಳಿನಲ್ಲಿ ಶೇಕಡ ಎಷ್ಟು ಭಾಗ ನೀರು ಇರುತ್ತದೆ? ಎ 45%, ಬಿ 65%, ಸಿ 67%, ಡಿ 75%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 75%. ನಾಲ್ಕನೆಯ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯಲ್ಲಿ ಜೈ ಪದವು ಎಷ್ಟು ಬಾರಿ ಕಂಡುಬರುತ್ತದೆ? ಎ 10 ಬಾರಿ, ಬಿ 15 ಬಾರಿ, ಸಿ 8 ಬಾರಿ, ಡಿ 12 ಬಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 10 ಬಾರಿ. ಐದನೆಯ ಪ್ರಶ್ನೆ, ಹಸು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ? ಎ ಅಮೇರಿಕಾ, ಬಿ ಇಂಡಿಯಾ, ಸಿ ಭೂತಾನ್, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಾನ್. ಆರನೆಯ ಪ್ರಶ್ನೆ, ಕೊರೋನಾ ವೈರಸ್ ಮೊದಲು ಎಲ್ಲಿ ಕಂಡುಬಂದಿದ್ದು? ಎ ಅಮೆರಿಕದಲ್ಲಿ, ಬಿ ಇಂಡಿಯಾ, ಸಿ ಚೈನಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾದಲ್ಲಿ. ಏಳನೆಯ ಪ್ರಶ್ನೆ, ಯಾವುದರಿಂದ ಮಲೇರಿಯಾ ರೋಗ ಬರುತ್ತದೆ? ಎ ನೀರಿನಿಂದ, ಬಿ ಸೊಳ್ಳೆಗಳಿಂದ, ಸಿ ಹಂದಿಗಳಿಂದ, ಡಿ ನಾಯಿಗಳಿಂದ. ಸರಿಯಾದ ಉತ್ತರ ಆಪ್ಷನ್ ಬಿ ಸೊಳ್ಳೆಗಳಿಂದ. ಎಂಟನೆಯ ಪ್ರಶ್ನೆ, ಕೇಸರಿಯನ್ನ ಯಾವುದರಿಂದ ಮಾಡಲ್ಪಡುತ್ತದೆ? ಎ ಹೂವಿನಿಂದ, ಬಿ ಹಣ್ಣಿನಿಂದ, ಸಿ ಎಲೆಗಳಿಂದ, ಡಿ ಬೇರುಗಳಿಂದ. ಸರಿಯಾದ ಉತ್ತರ ಆಪ್ಷನ್ ಎ ಹೂವಿನಿಂದ. ಒಂಬತ್ತನೆಯ ಪ್ರಶ್ನೆ, ವಾತಾವರಣದಲ್ಲಿ ಅತ್ಯಧಿಕವಾಗಿ ದೊರೆಯುವಂತಹ ಅನಿಲ ಯಾವುದು? ಎ ಆಕ್ಸಿಜನ್, ಬಿ ನೈಟ್ರೋಜನ್, ಸಿ ನಿಯಾನ್, ಡಿ ಹೀಲಿಯಂ. ಸರಿಯಾದ ಉತ್ತರ ಆಪ್ಷನ್ ಬಿ ನೈಟ್ರೋಜನ್. ಹತ್ತನೆಯ ಪ್ರಶ್ನೆ, ಅರ್ಜುನನ ನಿಜವಾದ ತಂದೆ ಯಾರು? ಎ ಪಾಂಡುರಾಜ, ಬಿ ಇಂದ್ರ, ಸಿ ವಾಯುದೇವ, ಡಿ ಯಮದೇವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದ್ರದೇವ. ಹನ್ನೊಂದನೆಯ ಪ್ರಶ್ನೆ, ಭೀಷ್ಮನ ತಂದೆ ಯಾರು? ಎ ಶಿವ, ಬಿ ನಾರದರು, ಸಿ ಶಾಂತನು, ಡಿ ವಿಷ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಶಾಂತನು. ಹನ್ನೆರಡನೆಯ ಪ್ರಶ್ನೆ, ನೀರಿನ ಶುದ್ಧವಾದ ರೂಪ ಯಾವುದು? ಎ ಮಳೆಯ ನೀರು, ಬಿ ಕೆರೆಯ ನೀರು, ಸಿ ಕೊಳವೆ ನೀರು, ಡಿ ಬಾವಿಯ ನೀರು.
ಸರಿಯಾದ ಉತ್ತರ ಆಪ್ಷನ್ ಎ ಮಳೆಯ ನೀರು. 13ನೆಯ ಪ್ರಶ್ನೆ, ನೆಲದ ಮೇಲೆ ಮಲಗುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಎ ಹೃದಯದ ಸಮಸ್ಯೆ, ಬಿ ಬೆನ್ನು ನೋವು, ಸಿ ಕ್ಯಾನ್ಸರ್, ಡಿ ಪೈಲ್ಸ್ ಕಾಯಿಲೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. 14ನೆಯ ಪ್ರಶ್ನೆ, ಕೋಸುಗಡ್ಡೆ ತಿನ್ನುವುದರಿಂದ ಏನು ಪ್ರಯೋಜನ? ಎ ದೇಹಕ್ಕೆ ಒಳ್ಳೆಯದ್ದು, ಬಿ ಅಧಿಕ ಪ್ರೋಟೀನ್ಸ್, ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಡಿ BP ಕಡಿಮೆಯಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. 15ನೆಯ ಪ್ರಶ್ನೆ, ದೇಹದ ಯಾವ ಭಾಗಕ್ಕೆ ಒಂದು ಬಾರಿಯೂ ಬೆವರು ಬರುವುದಿಲ್ಲ? ಎ ನಾಲಿಗೆ, ಬಿ ಮೂಗು, ಸಿ ಕಣ್ಣುರೆಪ್ಪೆ, ಡಿ ಕಿವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾಲಿಗೆ. 16ನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಸೇಬನ್ನು ತಿನ್ನುವುದರಿಂದ ಏನಾಗುತ್ತದೆ? ಎ ಮಲಬದ್ಧತೆ ನಿವಾರಣೆ, ಬಿ ಅಸಿಡಿಟಿ, ಸಿ BP, ಡಿ ಶುಗರ್ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಎ ಮಲಬದ್ಧತೆ.